ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂತ ನಾನು ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಒಂದು ಅತ್ಯುತ್ತಮ ಬ್ರಾಂಡ್ ಆದ ವಿವೋ ಕಂಪನಿಯು ಒಂದು V50 ಎಂಬ ಒಂದು ಹೊಸ ಫೋನ್ ಅನ್ನು ಲಾಂಚ್ ಮಾಡ್ತಾ ಇದೆ. ಈ ಹೊಸ ಫೋನ್ ನಲ್ಲಿ ಏನೇನು ಫೀಚರ್ಸ್ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಇನ್ನು ಏನೇನು ಎಕ್ಸ್ಟ್ರಾ ಕೊಡಬಹುದಿತ್ತು ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಯಾರಿನ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಈ ಒಂದು ವಿಡಿಯೋಗೆ ಲೈಕ್ ನೀಡಿ. 2 ತಿಂಗಳ ಹಿಂದೆ ಇದೇ ವಿವೋ ಕಂಪನಿಯು ಒಂದು V40 ಹಾಗೂ V40 Pro ಎಂಬ ಒಂದು ಸೀರೀಸ್ ಅನ್ನು ಲಾಂಚ್ ಮಾಡಿತ್ತು. ಇದು ಮುಗಿದ ನಂತರ 2 ತಿಂಗಳ ಬಳಿಕ ಈಗ ಮತ್ತೊಮ್ಮೆ V50 ಎಂಬ ಫೋನ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಫೋನಿನ ಬಗ್ಗೆ ನಾನು ನಿಮಗೆ ಈಗ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಮೊದಲು ನಾನು ನಿಮಗೆ ಈ V50 ಫೋನಿನ ಡಿಸ್ಪ್ಲೇ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ V50 ಫೋನಿನ ಡಿಸ್ಪ್ಲೇ ಸೈಜ್ ಬಂದು 6.77 ಇಂಚಸ್. ಇದು ಕ್ವಾಡ್ AMOLED ಕರ್ವ್ ಡಿಸ್ಪ್ಲೇ ಆಗಿದೆ. ಕ್ವಾಡ್ ಕರ್ವ್ ಡಿಸ್ಪ್ಲೇ ಅಂತ ಅಂದ್ರೆ ಈ ಫೋನಿನ 4 ಮೂಲೆಯಲ್ಲಿ ಒಂದೇ ಸಮನಾದ ಕರ್ವ್ ಇರುತ್ತೆ ಹಾಗೂ ಈ ಕ್ವಾಡ್ ಕರ್ವ್ ಡಿಸ್ಪ್ಲೇ ನಿಮ್ಗೆ 100% ಕರ್ವ್ ಬರಲ್ಲ, ಸ್ವಲ್ಪ ಮಾತ್ರ ಕರ್ವ್ ಬರುತ್ತೆ. ಹಾಗೂ ಈ ಡಿಸ್ಪ್ಲೇಯ ರಿಫ್ರೆಶ್ ರೇಟ್ ಬಂದ್ಬಿಟ್ಟು 120 Hz. ರಿಫ್ರೆಶ್ ರೇಟ್ ಅಂತ ಅಂದರೆ ನೀವು ಯಾವುದೇ ಒಂದು ಫೋನ್ ಅನ್ನು ಓಪನ್ ಮಾಡಿ ಯೂಸ್ ಮಾಡುವಾಗ ಈ ರಿಫ್ರೆಶ್ ರೇಟ್ ಅನ್ನೋದು ನಿಮಗೆ ಅಲ್ಲಿ ಕೆಲಸವನ್ನು ಮಾಡುತ್ತೆ. ಈ ರಿಫ್ರೆಶ್ ರೇಟ್ಗಳು 30 Hz, 90 Hz, 120 Hz ಅಂತ ಬರುತ್ತೆ. ಆದರೆ ಈ ಫೋನಿನಲ್ಲಿ ತುಂಬಾ ಜಾಸ್ತಿಯೇ ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಈ ಡಿಸ್ಪ್ಲೇ ಪಂಚ್ ಹೋಲ್ ಡಿಸ್ಪ್ಲೇ ಆಗಿ ನಿಮಗೆ ಸಿಗುತ್ತದೆ. ನಂತರ ಈ ಫೋನಿನ ಹಿಂದಗಡೆ ಸೈಡ್ ನೋಡೋದಾದ್ರೆ ಈ ಫೋನಿನಲ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗ್ ಅನ್ನು ಕೊಟ್ಟಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಇಂದ ನಿಮ್ಗೆ ಏನಪ್ಪಾ ಯೂಸ್ ಅಂತ ಅಂದ್ರೆ ನೀವು ಫೋನ್ ಯೂಸ್ ಮಾಡ್ಬೇಕಾದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಅದ್ರ ಮೇಲೆ ಬಿದ್ರೂ ಅದು ಫಿಂಗರ್ ಪ್ರಿಂಟ್ ಅಲ್ಲಿ ಬರುವುದಿಲ್ಲ. ಆತರ ಫಿಂಗರ್ ಪ್ರಿಂಟ್ ರೆಸಿಸ್ಟೆಂಟ್ ಆಗಿರುತ್ತೆ ಮ್ಯಾಟ್ ಫಿನಿಶಿಂಗ್ ಅನ್ನೋದು. ನಂತರ ನಿಮಗೆ ಈಗ ನಾನು ಈ ಫೋನಿನ ಪರ್ಫಾರ್ಮೆನ್ಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಫೋನ್ ನಲ್ಲಿ ಸ್ನ್ಯಾಪ್ಡ್ರಾಗನ್ 7 Gen 3 ಎಂಬ ಹೈಯೆಸ್ಟ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ಅಲ್ಲಿ ಏನಪ್ಪಾ ಯೂಸ್ ಅಂತ ಅಂದ್ರೆ ನಿಮ್ಮ ಫೋನು ಹ್ಯಾಂಗ್ ಆಗುವುದಿಲ್ಲ, ಮತ್ತೆ ನೀವು ಎಷ್ಟೇ ಗೇಮ್ ಆಡಿದ್ರು ಕೂಡ ಫೋನ್ ಲ್ಯಾಗ್ ಆಗೋದು ಆತರ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಈ V50 ಫೋನಿನ ಬ್ಯಾಟ್ರಿ ನಿಮಗೆ 6000 mAh ಹಾಗೂ 90 Watts ನ ಸ್ಪೀಡ್ ಚಾರ್ಜರ್ ಅನ್ನ ಕೊಡ್ತಾ ಇದ್ದಾನೆ. ಇದು ಒಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಅದು ನೀವು ಯಾವುದೇ ಕರ್ವ್ ಡಿಸ್ಪ್ಲೇ ಫೋನ್ ತಗೊಂಡ್ರು ನಿಮ್ಗೆ ಬ್ಯಾಟ್ರಿ ಜಾಸ್ತಿ ಬರುವುದಿಲ್ಲ. ಆದ್ರೆ ಈ ವಿವೋ V50 ಅಲ್ಲಿ ನಿಮ್ಗೆ ಹೆಚ್ಚಾಗಿ ಬ್ಯಾಟ್ರಿಯನ್ನ ಕೊಟ್ಟು ಹಾಗೂ ಸ್ಪೀಡ್ ಚಾರ್ಜರ್ ಅನ್ನ ಕೊಟ್ಟಿರುವುದು ವಿವೋ ಯೂಸ್ ಮಾಡುವ ಗ್ರಾಹಕರಿಗೆ ಖುಷಿ ವಿಷಯವಾಗಿದೆ. ಹಾಗೂ ನಾವು ಈಗ ಕ್ಯಾಮ್ರಾವನ್ನು ನೋಡುವುದಾದ್ರೆ ನಿಮಗೆ ವಿವೋನ ಬ್ಯಾಕ್ ಕ್ಯಾಮ್ರಾದಲ್ಲಿ 2 ಕ್ಯಾಮ್ರಾ ಬರುತ್ತದೆ. ಒಂದು 50, ಎರಡನೇದು 50 MP ಕ್ಯಾಮ್ರಾ, ಎರಡು 50 MP ಕ್ಯಾಮ್ರಾ ಬರುತ್ತದೆ. ಹಾಗೂ ಇದು ಝೈಸ್ ಕೊಲಾಬರೇಷನ್ ಆಗಿರುವುದರಿಂದ ಝೈಸ್ ಒಂದು ದೊಡ್ಡ ಲೆನ್ಸ್. ಈ ಲೆನ್ಸ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಫೋಟೋಗ್ರಫಿ ತೆಗೆಯುವುದರಿಂದ ನೀವು DSLR ಕ್ಯಾಮ್ರಾದಲ್ಲಿ ಯಾವ ರೀತಿ ಫೋಟೋ ತೆಗೆದ್ರೆ ಕ್ಲಾರಿಟಿ ಬರುತ್ತೋ ಆ ತರ ಕ್ಲಾರಿಟಿ ಈ ಒಂದು ಝೈಸ್ ಲೆನ್ಸ್ ಅಲ್ಲಿ ಬರುತ್ತೆ. ಆ ಲೆನ್ಸ್ ಅನ್ನು ಈ ವಿವೋ ಫೋನ್ ಅವರು ಯೂಸ್ ಮಾಡಿ ಅವರ ಗ್ರಾಹಕರನ್ನು ಖುಷಿ ಪಡಿಸ್ತಿದ್ದಾರೆ. ಹಾಗೂ ನೀವು ಬ್ಯಾಕ್ ಕ್ಯಾಮರಾದಲ್ಲಿ 4K ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಬಹುದು. ಈಗ ನೀವು ಮುಂದಿನ ಕ್ಯಾಮ್ರಾ ನೋಡೋದಾದ್ರೆ ಮುಂದಿನ ಕ್ಯಾಮ್ರಾ ಕೂಡ 50 MP ಅನ್ನು ಈ ವಿವೋ ಕಂಪನಿಯವರು ವಿತ್ ಝೈಸ್ ಕೊಲಾಬರೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೂ ಫ್ರಂಟ್ ಕ್ಯಾಮ್ರಾದಲ್ಲೂ ಕೂಡ ನೀವು 4K ವಿಡಿಯೋವನ್ನ ಕ್ಯಾಪ್ಚರ್ ಮಾಡಬಹುದು. ಈ ಒಂದು ಸ್ಮಾರ್ಟ್ ಫೋನಿನಲ್ಲಿ ನಿಮಗೆ 2 ಸಿಮ್ಗಳನ್ನು ಹಾಕುವಂತ ಆಪ್ಷನ್ ಕೊಡ್ತಾರೆ. 2 ನ್ಯಾನೋ ಸಿಮ್ಗಳನ್ನು ನೀವು ಆರಾಮಾಗಿ ಹಾಕೊಂಡು ಯೂಸ್ ಮಾಡಬಹುದು. ನಂತರ ನೀವು ಈ ಫೋನಿನ ಸ್ಟೋರೇಜ್ ಅನ್ನು ನೋಡುವುದಾದರೆ ನಿಮಗೆ 8 128 GB ಹಾಗೂ 8 256 GB ಹಾಗೂ 512 GB ಅನ್ನು ನಿಮಗೆ ಇಂಟರ್ನಲ್ ಸ್ಟೋರೇಜ್ ಆಗಿ ಈ ವಿವೋ V50 ಫೋನ್ ನಲ್ಲಿ ಕೊಟ್ಟಿದ್ದಾರೆ. ಈ V50 ಫೋನಿನಲ್ಲಿ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ V50 ಹಾಗೂ ಫೋನ್ ಟಚ್ OS ಅನ್ನು ಕೊಟ್ಟಿದ್ದಾರೆ.
ಹಾಗೂ ಈ ಫೋನಿನ ಮೇಲೆ ಒಂದು ಸ್ಕ್ರೀನ್ ಗಾರ್ಡ್ ಅನ್ನು ಹಾಕಿ ಕೊಟ್ಟಿದ್ದಾರೆ. ಈ ಫೋನಿನ ಹೈಟ್ ಬಂದ್ಬಿಟ್ಟು 163 mm, ಥಿಕ್ನೆಸ್ ಬಂದ್ಬಿಟ್ಟು 7.39 mm. ಈ ಫೋನಿನ ತೂಕ ವೆಯ್ಟ್ 189 ಗ್ರಾಮ್, 189 ಗ್ರಾಮ್ಸ್. ಈ ಫೋನಿನಲ್ಲಿ ವಿವೋ ಗ್ರಾಹಕರಿಗೆ ಖುಷಿ ಪಡುವ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೆ ಈ ಫೋನಿನಲ್ಲಿ ವಿವೋ ಅವರು IP68 69 ವಾಟರ್ ಪ್ರೂಫ್ ರೆಸಿಸ್ಟೆಂಟ್ ಅನ್ನ ಕೊಟ್ಟಿದ್ದಾರೆ. ನೀವು ಈ ಫೋನ್ ಅನ್ನು ಆರಾಮಾಗಿ 30 ಮಿನಿಟ್ಸ್ ಅಂಡ್ 1.5 ಮೀಟರ್ ಡೆಪ್ತ್ ನಲ್ಲಿ ಈ ಫೋನ್ ನಲ್ಲಿ ವಿಡಿಯೋ, ಫೋಟೋ ಅನ್ನು ಆರಾಮಾಗಿ ತೆಕ್ಕಿಕೊಳ್ಳಬಹುದು. ಹಾಗೂ ಈ ಫೋನ್ ಬಂದು ಡಸ್ಟ್ ಪ್ರೂಫ್ ಆಗಿದೆ. and 3 colors, 1 ಸ್ಟಾರಿ ನೈಟ್, 2 ರೋಸ್ ರೆಡ್, 3 ಟೈಟಾನಿಯಂ ಗ್ರೇ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಹೇಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.